ಈಗ ಎಲ್ಲ ಒಂದು ಲೈಫನ್ನು ಅನುಭವಿಸ್ಕೊಂಡು ಬಂದಿದ್ದೀರಾ ನೋಡ್ಬೇಕಾದ್ರೆ. ಎಸ್ ಮನೆ ಜವಾಬ್ದಾರಿ ತಗೊಂಡಿದ್ದೀರಾ, ತಂದೆ ಸ್ಥಾನ ತಗೊಂಡಿದ್ದೀರಾ, ಹಾ ಎಲ್ಲ ಆಯ್ತು ನಿಮಗೆ. ಸಿನಿಮಾ ಜಗತ್ತು ಎಲ್ಲ ಜಗತ್ತು ನೋಡಿದ್ದೀರಾ. ಲೈಫ್ ಅಂದರೆ ಹೇಗೆ ಲೀಡ್ ಮಾಡ್ಬೇಕಂತ ಹೇಗೆ ಹೇಳ್ತೀರಾ ಹೇಳದಿದ್ರೆ? ಒಬ್ಬ ವ್ಯಕ್ತಿ ಲೈಫನ್ನು ಹೀಗೆ ತಗೊಂಡು ಹೋಗ್ಬೇಕು, ಲೈಫ್ ಹೀಗೆ ಈಸಿ ಇರ್ಬೇಕು. ಅಲ್ಲ, ಹ್ಮ್ ಲೈಫ್ ಕಂಪ್ಲೀಟ್ಲಿ ಈಸಿ ಅಲ್ಲ. ಹಾಗೆ ಹಣ ಎಲ್ಲ ಅಲ್ಲ ಅಂತ ಹೇಳ್ತಾರೆ, ಬಟ್ ನಾನು ಹೇಳ್ತೀನಿ ಹಣ ಎಲ್ಲ. ಹ್ಮ್ ಸೊ ಮೇನ್ ಫೋಕಸ್ ನಾವು ಅಚೀವ್ ಮಾಡೋದು, ನಾವು ಅರ್ನ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡುವ. ಹ್ಮ್ ಬಿಕಾಸ್ ಇವಾಗಿನ ಸೊಸೈಟಿ ತುಂಬಾ ಚೇಂಜ್ ಆಗಿದೆ. ಮೊದಲೆಲ್ಲ ಹೇಗೆ ಅಂತ ಹೇಳಿದ್ರೆ ಲವ್, ಎಮೋಷನ್ಸ್, ಫೀಲಿಂಗ್ಸ್ ಇದೆಲ್ಲ ಇದ್ರೆ ಬದುಕ್ಬೋದಿತ್ತು. ಹ್ಮ್ ಮೊದಲು ಕರುಣೆಯಿಂದ ಬಂದು ಕೇಳಿ, ಅಜ್ಜೋ ಅವರೇ ನಮಗೆ ಸಹಾಯ ಬೇಕಿತ್ತು, ನಮ್ಮ ಮನೆಯಲ್ಲಿ ಕಷ್ಟ ಇದೆ ಅಂತ ಕೇಳಿದ ಕೂಡಲೇ ಎಲ್ಲ ಕೊಡುವಂತಹ ಒಂದು ದೊಡ್ಡ ಮನಸ್ಥಿತಿ ಮನಸ್ಸೆಲ್ಲ ಇತ್ತು. ಈಗ ಹೇಗೆ ಅಂತ ಹೇಳಿದ್ರೆ ಮುಖ ನೋಡಿ ಮಣೆ ಹಾಕುವಂತ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಯಾರಿಗೆ ಯಾರು ಇಲ್ಲ. ಹ್ಮ್ ಅಟ್ ದ ಎಂಡ್ ನಾವು ಮಾತ್ರ ಇರೋದು. ಹ್ಮ್ ಅಪ್ಪ ಅಮ್ಮ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಆಮೇಲೆ ಯಾರು ಇಲ್ಲ. ಯಾರು ಇಲ್ಲ. ಎಟ್ ದ ಎಂಡ್ ನಾವು ಮಾತ್ರ ಇರೋದು ಲೀಡ್ ಮಾಡಿಕೆ. ನಮ್ಮ ನೋವು ನಮಗೆ ಮಾತ್ರ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ನೀವು ಬಂದು ನನಗೆ ಹೇಳ್ಬೋದು, ಅದು ನೋವು ತುಂಬ ದೊಡ್ಡ ವಿಷಯ ಅಲ್ಲ, ಬೇಗ ಇದಾಗ್ತದೆ ಅಂತೇಳಿ ನೀವು ನನಗೆ ಸಾಂತ್ವನ ಹೇಳ್ಬೋದು. ಆ ನೋವನ್ನು ನಿಮ್ಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆ ನೋವನ್ನು ನಾನು ಮಾತ್ರ ಅನುಭವಿಸ್ಬೇಕು. ಹ್ಮ್ ಸೊ ಹಾಗಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ಸ್ಟ್ರಾಂಗ್ ಆಗಿರಿ, ಹ್ಮ್ ಯಾರಿಗೂ ಅನ್ಯಾಯ ಮಾಡಬೇಡಿ. ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದನ್ನ ನಂಬಿ ಕೆಲಸ ಮಾಡ್ತಾ ಹೋಗಿ, ಒಂದು ನಯ ನಾಜೂಕಿನಿಂದ, ದೇವರ ಮೇಲೆ ಭಯಭಕ್ತಿಯಿಂದ, ಬೇರೆಯವರಿಗೆ ಯಾವುದೇ ನೋವು ಕಡದೆ ನೀವು ಕೆಲಸ ಮಾಡ್ತಾ ಇದ್ರೆ ಖಂಡಿತ ಒಂದಲ್ಲ ಒಂದು ದಿನ ನೀವು ಮಾಡಿದಂಥ ಕೆಲಸಕ್ಕೆ ದೇವರು ಒಂದು ಫಲ ಕೊಟ್ಟೇ ಕೊಡ್ತಾನೆ. ಅದು 101% ಕೊಡ್ತಾನೆ. ಸೊ ಪ್ಲೀಸ್ ಯಾರಿಗೂ ಬೇಜಾರು ಮಾಡಬೇಡಿ, ಯಾರಿಗೂ ಅನ್ಯಾಯ ಮಾಡಬೇಡಿ. ನಿಮ್ಮ ಕೆಲಸವನ್ನ ಯಾರು ಏನು ಹೇಳಿದ್ರು ಮುಂದುವರಿಸ್ತಾನೆ ಹೋಗಿ ಅಷ್ಟೇ. ಕಡೆದಾಗಿ ಇರೋದು ನಾವು ಮಾತ್ರ. ನಮ್ಮ ನೋವು ಅನುಭವಿಸ್ಲಿಕ್ಕೆ ಯಾರೂ ಬರೋದಿಲ್ಲ. ಸೊ ಹಾಗಾಗಿ ನಾವು ಆ ನೋವು ಅನುಭವಿಸ್ಲಿಕ್ಕೆ ರೆಡಿಯಾಗಿ ಮುಂದಕ್ಕೆ ಹೋಗ್ಬೇಕಷ್ಟೆ.